ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಡ್ಡೆದ ಡಾಕ್ಟರ್ ಶ್ರಾವ್ಯ ಅರುಣ್. ವೆಲ್ಕಮ್ ಟು ಅವರ್ ಚಾನಲ್ ಹೆಲ್ದಿ ಯಾವಾಗ್ಲೂ ಭದ್ರಂ ನೇಚರ್ಸ್ ಕ್ಲಿನಿಕ್ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ RR ನಗರ್ ಬ್ಯಾಂಗ್ಳೂರ್. ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದು, ಈ ಟ್ರೀಟ್ಮೆಂಟ್ ಹೇಗೆ ಗೊತ್ತಾಯ್ತು? ನಾನು ಈ ಟ್ರೀಟ್ಮೆಂಟ್ ನ ಯೂಟ್ಯೂಬ್ ಇಂದ ನೋಡ್ಕೊಂಡೆ. ನಾನು ನೋಡ್ಬಿಟ್ಟು ನನಗೆ ಸ್ವಲ್ಪ ಡೌಟ್ ಇತ್ತು, ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಅರ್ಧಂಬರ್ಧ ಮನ್ಸಿತ್ತು. ಯೂಟ್ಯೂಬ್ ಅಲ್ಲಿ ನೋಡಿದ್ಮೇಲೆ ಎಲ್ಲರದ್ದು ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡಿದ್ರೆ ಸುಮಾರು ಜನದ್ದು ಕ್ಯೂರ್ ಆಗುತ್ತೆ ಅಂತ 100% ಕ್ಯೂರ್ ಇತ್ತು. ಸೊ ಹೋಗ್ಲಿ ಟ್ರೈ ಮಾಡೋಣ ಅನ್ಕೊಂಡೆ. ಬಂದ್ವಿ, ಡೌಟ್ ಅಲ್ಲೇ ಬಂದ್ವಿ ನಾವು. ಬಂದಾದ್ಮೇಲೆ ಒಂದು 10 ಆದಾಗ ನಂಗೆ ಸ್ವಲ್ಪ ಡೌಟ್ ಆಗ್ತಿತ್ತು. ಯಾಕಂದ್ರೆ ಸಡನ್ ಆಗಿ ಸ್ವಲ್ಪ ಡಾಕ್ಟರ್ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಆಗುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಂಗೆ ಫಸ್ಟ್ ಒಂದು 5-6 ಆಗುವಾಗ ತುಂಬಾ ಪೇನ್ ಆಗ್ತಾ ಇತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಬೈದ್ರು, ಸ್ವಲ್ಪ ಹಂಗು ಈಗ ಕುಂಟ್ಕೊಂಡಾರ ವಾಶ್ರೂಮ್ ಗರ ಹೋಗ್ತಿದೆ, ಇವಾಗ ಅದು ಮಾಡಕ್ ಆಗ್ತಿಲ್ಲ, ಹೋಗ್ಬಿಟ್ಟು ಏನೋ ಮಾಡ್ಕೊಂಡ್ ಬಂದೆ ನೀನು, ಸುಮ್ನೆ ದುಡ್ಡು ಕೊಟ್ಬಿಟ್ಟು ವೇಸ್ಟ್ ಆಗಿ ಹಾಗೆ ಹೀಗೆ ಅಂತಂದ್ರು. ನೋಡೋಣ, ಅವ್ರು ಹೇಳಿದ್ದಾರೆ ಸ್ವಲ್ಪ ಜಾಸ್ತಿ ಆಗಿ ಮತ್ತೆ ಕಮ್ಮಿ ಆಗುತ್ತೆ ಸುಮಾರು ಜನಕ್ಕೆ ಅಂತ. ಅದೇ ತರ ನಂಗೆ ಒಂದು 5-6 ಆದ್ಮೇಲೆ ಕಮ್ಮಿ ಆಗ್ತಾ ಬಂತು. ಈಗ ಪೂರ್ತಿ 100% ಕ್ಯೂರ್ ಆಗಿದೆ. ಫುಲ್ ಥ್ಯಾಂಕ್ಸ್ ಹೇಳಿ. ಈಗ ಮನೇಲಿ ಏನ್ ಹೇಳ್ತಿದ್ದಾರೆ? ಈಗ ಮನೆಯಲ್ಲಿ ಪರವಾಗಿ ಇವಾಗ ಎಲ್ಲ ಮನೆಯವರು ಕೇಳಿದ್ರು, ಮನೆಯವರ ನಮ್ಮ ಹಸ್ಬೆಂಡ್ ಕೂಡ ಕೇಳಿದ್ರು. ಅವ್ರಿಗೂ ಸ್ವಲ್ಪ ಲೈಟ್ ಆಗಿ ಪೇನ್ ಬರ್ತಿದೆ ಅಂತ ಹೇಳಿದ್ರು. ಸೊ ನಾನು ಹೇಳ್ದೆ ತಗೊಳ್ಳಿ ಅಂತ. ಅದಕ್ಕೆ ಅವರು ಹೇಳಿದ್ರು ಈಗ 100% ಹೋಗಿದೆ ಡೆಫಿನೆಟ್ ಆಗಿ ಅಂತ. ಸೊ 100% ಗ್ಯಾರಂಟಿ ಆಗಿ ಹೋಗಿದೆ, ನಂಗೆ ಏನಕ್ಕೂ ನೋವು ಬರ್ತಿಲ್ಲ ಈಗ ಅಂತಂದೆ. ಸೊ ಅವ್ರ ಪರವಾಗಿ ನಿನಗೆ ಟ್ರೀಟ್ಮೆಂಟ್ ತಗೊಂಡು ಮೇಲಾಗಿದೆ, ನಮಗೆ ನೋವು ಬರ್ತಿದೆ ಅಂತ ಹೇಳ್ತಿದ್ರು ಅವರು. ಏನ್ ಮಾಡೋದು, ಪೇನ್ ಯಾವ್ದು ಇನ್ಸ್ಟ್ರೂಮೆಂಟ್ ಇಲ್ವಲ್ಲ ಕಡ್ಡಿಯಕ್ಕೆ. ಬಟ್ ಅದು ತಗೊಳ್ಳೋ ತನಕ ನಂಬಿಕೆ ಬರೋ ತನಕ ಯಾರಿಗೂ ತಗೊಂಡ ಮೇಲೆ ಅನುಭವ ಆದಾಗ್ಲೇ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ನಾವು ಬಾಯಿಲಿ ಹೇಳಿದ್ರು ಏನೋ ಹೇಳ್ತಾರೆ ಅನ್ನೋ ತರ ಅನ್ಸುತ್ತೆ, ಬಟ್ ಅವರೇ ಅನುಭೂತಿ ಮಾಡಿದಾಗ್ಲೇ ಗೊತ್ತಾಗುತ್ತೆ. ಖಂಡಿತ. ಯಾಕೆಂದ್ರೆ ಶುಗರ್, BP, ಥೈರಾಯ್ಡ್ ಎಲ್ಲ ರೀಡಿಂಗ್ ನಲ್ಲಿ ನೋಡ್ಕೋಬಹುದು, ರೀಡಿಂಗ್ ಮಾಡಿಸ್ದಾಗ ಗೊತ್ತಾಗುತ್ತೆ. ಬಟ್ ಈ ಪೇನ್ಸ್ ಅನ್ನೋದು ನೀವು ಬಂದಾಗ ಹೇಗಿದ್ದೀರಿ, ಹೋಗ್ಬೇಕಾದ್ರೆ ನೀವು ಹೇಗೆ ರೆಡಿಯಾಗಿ ಹೋಗ್ತೀರಿ ಅನ್ನೋದು ತುಂಬಾ ಬರೀ ಅವ್ರು ಕರ್ಕೊಂಡ್ ಬಂದ್ಬಿಟ್ರು ಮೇಲ್ ಬರೋದಕ್ಕೆ ಯಾರೊಬ್ರು ಕೈ ಇಟ್ಕೋಬೇಕಿತ್ತು. ಒಂದ್ ನಡಿಬೇಕಂದ್ರು ವಾಶ್ರೂಮ್ ಹೋಗೋದಕ್ಕೂ ಸಹ ಕಷ್ಟ ಆಗ್ತಿತ್ತು ನಂಗೆ. ಅಷ್ಟು ಒಂದ್ ಹೆಜ್ಜೆರು ಇಡಕ್ ಆಗ್ತಿರ್ಲಿಲ್ಲ ನನ್ನ ಕೈಲಿ, ಅಷ್ಟು ಕಷ್ಟ ಇತ್ತು. ನಡಿಯಕ್ಕೆ ಆಗ್ತಿರ್ಲಿಲ್ಲ ಪೂರ್ತಿ. ಇವಾಗ ಪೂರ್ತಿಯಾಗಿ ನಡೀತಾ ಇದ್ದೀನಿ, ಆರಾಮಾಗಿದ್ದೀನಿ. 100% ಕ್ಯೂರ್ ಆಗಿದೆ. ಆಗ್ಲಿ, ಒಳ್ಳೇದಾಗ್ಲಿ. ಯಾವಾಗ್ಲೂ ಹೀಗೆ ಇರಿ. ಥ್ಯಾಂಕ್ ಯು. ವೀಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಾನ್ ಮನಸ್ಫೂರ್ತಿ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಟ್ರೀಟ್ಮೆಂಟ್ ಮೇಲೆ ನಂಬಿಕೆ ಇಟ್ಟು ತಗೊಳ್ಬಹುದು ಅಂತ ಮಾತ್ರ 100% ಆಗಿ ಹೇಳ್ತೀನಿ ಮನಸ್ಫೂರ್ತಿಯಾಗಿ. ಟ್ಯಾಬ್ಲೆಟ್ ಆಗ್ಲಿ ಅದಾಗ್ಲಿ ನಮ್ಗೆ ಅದೆಲ್ಲ ಏನು ಇಲ್ಲ, ಪಥ್ಯ ಅಂತ ಏನು ಇಲ್ಲ. ಅವ್ರು ಹೇಳೋದು ಬರೀ ಟ್ರೀಟ್ಮೆಂಟ್ ಒಂದು 1 hour ಕೊಡ್ತಾರೆ, ತುಂಬಾ ಆರಾಮಾಗಿ ಅನ್ಸುತ್ತೆ, ನಮ್ಗೆ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಖಂಡಿತ ಧೈರ್ಯವಾಗಿ ತಗೊಳ್ಬಹುದು ಅಂತ ಹೇಳ್ತೀನಿ. ನೀವು ನಂಬಿಕೆ ಬಂದ್ಮೇಲೆ ಈಗ ನಂಬಿಕೆಯಿಂದ ಹೇಳ್ತಾ ಇದ್ದೀವಿ. ನಮಗೆ 100% ಆದಾಗ ನಾವು ಬೇರೆಯವ್ರಿಗೆ ಹೇಳೋದ್ ಧೈರ್ಯ ಇರುತ್ತೆ. ನಮಗೆ 100% ಬಂದಿಲ್ಲ ಅಂದಾಗ ಬೇರೆಯವ್ರು ಕೇಳಿದ್ರು ಇನ್ನು ನೋಡ್ಬೇಕು, ಟ್ರೀಟ್ಮೆಂಟ್ ಆಗ್ತಿದೆ, ಏನಾಗುತ್ತೋ ಗೊತ್ತಿಲ್ಲ, ಅಷ್ಟನ್ನ ಮಾತ್ರ ಹೇಳಕ್ಕಾಗುತ್ತೆ. ಸೊ ನಮ್ಗೆ 100% ಕ್ಯೂರ್ ಆದ್ಮೇಲೆ ಸೊ ನಾವು ಧೈರ್ಯವಾಗಿ ಹೇಳ್ಬೋದು ನಮ್ಗೆ 100% ಕ್ಯೂರ್ ಆಗಿದೆ. ಆಗೋದೇ ಇಲ್ಲ ಅಂದಿದ್ದು ಡಾಕ್ಟರ್, ನಮ್ಗೆ 3-4 ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೆ ನಾನು. ಆಗೋದೇ ಇಲ್ಲ ಅಂದಿದ್ದು ಆಗುತ್ತೆ ಅನ್ನೋದು ನಂಬಿಕೆ ಬಂತು. ಸೊ ಬೇರೆ ಯಾವುದೇ ವಿಷಯದಲ್ಲೂ ಡಾಕ್ಟರ್ ಕರೆಕ್ಟ್ ಆಗಿ ರೆಡಿ ಮಾಡ್ತಾರೆ, ನಿಮ್ಮನ್ನ ಜಡ್ಜ್ ಮಾಡ್ತಾರೆ. ಬಂದು ಧೈರ್ಯವಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಎಲ್ಲರೂ ನನ್ನಂತ 1000 ಜನ ಇರ್ತಾರೆ, ಅವರಿಗೂ ಒಳ್ಳೇದಾಗ್ಲಿ. ಖಂಡಿತ ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಡಾಕ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನಗೋತ್ರ ಬರೋ ಜೀವ ಕೊಟ್ಟಂಗೆ ನೀವು. ಕಾಲ್ ಹೋಗಿದ್ದೊಳಗೆ ಕಾಲ್ ಬಂದಾಗ ಆಗಿದೆ. ತುಂಬಾ ಥ್ಯಾಂಕ್ಸ್. ಈಗ ಒಬ್ರು ಪೇಷಂಟ್ ಹತ್ರ ಮಾತಾಡಿದ್ವಿ, ಸುವರ್ಣ ದೇವಿ ಅಂತ ಅವ್ರ ಹೆಸರು. ಅವ್ರು ಬಂದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಮಂಡಿ ನೋವಿತ್ತು. ಅಷ್ಟ್ರ ಮಟ್ಟಿಗೆ ಅಂದ್ರೆ ಪೂರ್ತಿ ಕಾಲೆಲ್ಲ ಸ್ವೆಲ್ಲಿಂಗ್ ಆಗಿತ್ತು, ಬಿದ್ದಿದ್ರು ಕೂಡ. ಅದ್ರ ಜೊತೆಗೆ ಎಲ್ಲ ಡಾಕ್ಟರ್ಸ್ ಹೇಳಿದಂತೆ ಅವರಿಗೆ ಆರ್ಥೋಪೆಡಿಕ್ ಎಲ್ಲ ಸೌದೋಗಿದೆ, ತುಂಬಾ ಓಡಾಡಬೇಡಿ, ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಅಥವಾ ತುಂಬಾ ಹೊತ್ತು ಕೂತ್ಕೋಬಾರ್ದು, ಈ ತರ ಎಲ್ಲ ತುಂಬಾ ರಿಸ್ಟ್ರಿಕ್ಷನ್ಸ್ ಹೇಳಿದಾಗ ಅವರು ಹೋಪ್ಸ್ ಕಳ್ಕೊಂಡ್ ಬಿಟ್ಟಿದ್ರು. ಅಷ್ಟೇ ಲೈಫ್ ಅನ್ಸುತ್ತೆ, ಇನ್ನ ನಾನು ಮೆಟ್ಲತ್ತದು ಇಳಿಯೋದು ಏನು ಮಾಡಕ್ಕಾಗಲ್ಲ, ಇನ್ನ ನನ್ನನ್ನು ಇನ್ನೊಬ್ರು ನೋಡ್ಕೋಬೇಕು, ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೇ ಇರ್ಬೇಕನ್ಸುತ್ತೆ ಲೈಫ್ ಲಾಂಗ್ ಅಂತ. ಈ ಟ್ರೀಟ್ಮೆಂಟ್ಗೆ ಬಂದಾಗ ಸರಿ ಹೋಗುತ್ತೆ ಅಂತ ಪಲ್ಸ್ ಎಲ್ಲ ನೋಡಿ ಹೇಳಿದ್ದೆ. ಬಟ್ ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ 20 ಸೆಷನ್ಸ್ ಅಲ್ಲೇ ಅವ್ರು ರಿಕವರ್ ಆಗಿದ್ದಾರೆ. ಸೌದಿದೆ ಮಂಡಿ ಅಂತ ಹೇಳಿದ್ರೆ ಅದು ಕೂಡ ಬೇಗನೆ ರಿಕವರ್ ಆಗುತ್ತೆ ಅನ್ನೋದಕ್ಕೆ ಇವ್ರದೇ ಹೇಳ್ಬೋದು ನಿಮ್ಗೆ ಒಂದು ಎಕ್ಸಾಂಪಲ್ ಆಗಿ. ಸೊ ಅದರಿಂದಾಗಿ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರೆ, ತುಂಬಾ ಕ್ರಾನಿಕ್ ಆಗಿದೆ ಅಥವಾ ಸೌದಿದೆ ಅಂತ ಹೇಳಿದ ಮಾತ್ರಕ್ಕೆ ಏನು ತುಂಬಾ ಟೈಮ್ ಬರ್ಲೇಬೇಕಂತಲ್ಲ. ಕೆಲವೊಂದ್ಸಲ ನೋಡಿ ಬೇಗನೆ 20 ಸೆಷನ್ಸ್ ಅಲ್ಲೂ ಕೂಡ ರೆಡಿ ಆಗ್ತಾರೆ. ಹಾಗೆ ಅವರು ಅಷ್ಟೇ 10 ಸೆಷನ್ಸ್ ಅಲ್ಲಿ ಸ್ವಲ್ಪ ಅಷ್ಟೇ ರಿಕವರೆನ್ಸ್ ಇದ್ದಿದ್ದು. ಸೊ ದಟ್ ಅವ್ರಿಗೆ ನಂಬಿಕೆ ಇನ್ನೂ ಇರ್ಲಿಲ್ಲ, ಇವಾಗ ಸರಿ ಹೋಗುತ್ತೋ ಇಲ್ವೋ ಅನ್ನೋದೇ ಇತ್ತು. 15 ಸೆಷನ್ಸ್ ಬರ್ತಿದ್ದ ಹಾಗೆ ಸ್ವಲ್ಪ ಓಕೆ ಚೆನ್ನಾಗಿ ಆಗ್ತಾ ಇದೀನಿ ಅಂತ ಬಂತು. ಆಫ್ಟರ್ 15 ಸೆಷನ್ಸ್ 20 ಸೆಷನ್ಸ್ ಅಷ್ಟೊತ್ತಿಗೆ ಅವ್ರು ರೆಡಿನೇ ಆಗೋದು. ಸೊ ಈ ರೀತಿ ನಾವು ಯಾವ ಪೇಷಂಟ್ ಯಾವ ರೀತಿ ರಿಕವರ್ ಆಗ್ತಾರೆ ಅನ್ನೋದನ್ನ ನಾವು ಗೆಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಪೇಷನ್ಸ್ ಇಂದ ಅವರು ಅಷ್ಟೇನೆ ಕಾದ್ರು. ಅವ್ರಿಗೆ ಎಷ್ಟೇ ಡೌಟ್ಫುಲ್ ಆಗಿದ್ರು ಕೂಡ ನನ್ನ ಹತ್ರ ಅವ್ರು ತೋರಿಸ್ಕೊಂಡೇ ಇಲ್ಲ. ಈಗ ಅವ್ರ ವಿಡಿಯೋದಲ್ಲಿ ಹೇಳಿದಾಗೆ ನನಗೆ ಗೊತ್ತಾಗಿದ್ದು ಅವ್ರಿಗೆ ಈ ಟ್ರೀಟ್ಮೆಂಟ್ ಮೇಲೆ ಅಷ್ಟು ನಂಬಿಕೆ ಇರ್ಲಿಲ್ಲ ಅಂತ. ಅಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಹಾಗೆ ಅವರು ಮನಸ್ಸಿನಲ್ಲಿ ನಂಬಿಕೆ ಇರ್ಲಿಲ್ಲ, ಬಟ್ ಆಮೇಲೆ ಅವ್ರಿಗೆ ನಂಬಿಕೆ ಬರಕ್ ತಾನೇ ಅದನ್ನ ಫೀಲ್ ಮಾಡ್ಬೇಕು. ಫೀಲ್ ಮಾಡಿದ್ರೆ ಗೊತ್ತಾಗೋದು ಅವ್ರು
ಬಂದಾಗ ಹೇಗಿದ್ರು ಆಮೇಲೆ ಹೇಗಾಗ್ತಾ ಇದಾರೆ ಅಂತ. ಹಾಗೆ ಈ ಟ್ರೀಟ್ಮೆಂಟ್ ನ ನೀವು ತಗೊಂಡು ಫೀಲ್ ಮಾಡಿದ್ರೇನೆ ಗೊತ್ತಾಗೋದು. ಬೇರೆದೆಲ್ಲ BP, ಶುಗರ್, ಥೈರಾಯ್ಡ್ ಈ ತರದೆಲ್ಲ ಆಯ್ತು ಅಂದ್ರೆ ನಾವು ಲ್ಯಾಬ್ ಅಲ್ಲಿ ರೀಡಿಂಗ್ಸ್ ಮಾಡ್ಬೋದು, ಅಥವಾ ಆಕ್ಯೂ ಚೆಕ್ ಅಲ್ಲಿ ರೀಡಿಂಗ್ ನೋಡ್ಕೊಳ್ಬಹುದು, ಅಥವಾ ಇನ್ಸ್ಟ್ರೂಮೆಂಟಲ್ ಚೆಕ್ ಮಾಡ್ಕೊಂಡ್ರೆ ನಮ್ಗೆ BP, ಶುಗರ್ ಗೊತ್ತಾಗುತ್ತೆ. ಬಟ್ ಈ ಒಂದು ಪೇನ್ಸ್ ಅನ್ನೋದೇನಿದೆ ಅದನ್ನ ನಾವು ಫೀಲ್ ಮಾಡಿದ್ರೇನೆ ಅವ್ರು ಬಂದಾಗ ಹೇಗಿದ್ರು, ಹೋಗ್ಬೇಕಾದ್ರೆ ಹೇಗಾದ್ರು ಅನ್ನೋದನ್ನ ಅವರು ನಗ್ನಗ್ತಾ ಮಾತಾಡ್ತಾರಲ್ಲ ಅದರಲ್ಲೇ ಅರ್ಥ ಆಗುತ್ತೆ ಹೌ ಫೈನ್ ಶಿ ಇಸ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.